ಹಲೋ ಫ್ರೆಂಡ್ಸ್, ನಾನಿವತ್ತು ಕ್ಯಾಮನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ. ಎಲ್ಲರೂ ಸಪ್ಲಮ್ ಜಾತ್ರೆ ಮುಗಿಸ್ಕೊಂಡು ಕ್ಯಾಮನಹಳ್ಳಿ ಜಾತ್ರೆಗೆ ಬಂದವರೆ. ಬೂಕುತಟ್ಟೆಯಿಂದನೂ ಕ್ಯಾಮನಹಳ್ಳಿ ಜಾತ್ರೆಗೆ ಬಂದವರೆ. ಬನ್ನಿ, ಕ್ಯಾಮನಹಳ್ಳಿ ಜಾತ್ರೆಯಲ್ಲಿ ಯಾವ ರೀತಿ ವ್ಯಾಪಾರ ನಡೆಯುತ್ತೆ, ಎಷ್ಟು ರೀತಿ ಜನಗಳು ಬಂದವೆ ಅಂತ ನೋಡೋಣ. ತುಂಬ ಜನಗಳು ಬಂದು ಸೇರವೆ. ಬನ್ನಿ, ಯಾವ ರೀತಿ ಬಂದು ಸೇರಿದ್ದಾವೆ ಅಂತ ನೋಡೋಣ. ಏನು ನಿಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಅಭಿಲಾಷ್ ಅಂತ. ಅಭಿಲಾಷ್ ಅಂತ. ಯಾವರಿಂದ ಬಂದಿರಿ ಸರ್ ನೀವು? ನಾವು ತುಮಕೂರು ಹತ್ರ ಹೊನ್ನೂಡಿಕೆ ಅಂತ. ಹೊನ್ನೂಡಿಕೆಯಿಂದ ಬಂದಿರೋದು. ಎತ್ಕೊಂಡು ನಿಮ್ಮವೇನಾ? ಹೌದು ಸರ್. ಎಷ್ಟು ಜೊತೆ ಹಾಕೊಂಡ್ಬಂದಿದ್ದೀರಾ? ಸರ್ ನಾವು ಅಲ್ಲಿಗೆ 12 ಜೊತೆ ಬಂದಿದ್ದೀವಿ. 12 ಜೊತೆ ಎತ್ಕೊಂಡು ಹಾಕೊಂಡ್ಬಂದಿದ್ದೀರಾ? ಹೌದು ಸರ್. ಈ ಕ್ಯಾಮನಹಳ್ಳಿ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಸರ್ ನಮಗೆ ಒಂದು 6 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 6 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಈ ಎತ್ಕೊಳ ಬಗ್ಗೆ ಹೇಳೋದಾದ್ರೆ ಏನು ಅಲ್ಲಲ್ಲವೇ, ಏನು ವ್ಯಾಪಾರ? ಇದು ಕಡೆ ಇವಾಗ ಹುಡ್ತಾ ಇದೆ. ಈ ಕಡೆ ಹುಡ್ತಾ ಇದೆ. ವ್ಯಾಪಾರ ಏನು ಹೇಳ್ತಾರೆ ಸರ್? ಸರ್ 4.5 ಲಕ್ಷ ಹೇಳ್ತಾ ಇದೆ ಸರ್. 4.5 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಎತ್ಗಳು ಕೂಡ. ದೇಹದಲ್ಲಿ ಗಾತ್ರದಲ್ಲಿ ಇರ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿದ್ದಾವೆ. ಈ ಎತ್ಗಳ ಬಗ್ಗೆ ಹೇಳೋದಾದ್ರೆ ಈ ಕೋಡೆಲ್ಲ ತುಂಬಾ ಉದ್ದಕ್ಕಿರುತ್ತೆ. ನೀವು ಇದು ನ್ಯಾಚುರಲ್ ಆಗಿ ಅದು ಎತ್ಗಳಿಗೆ ಅಷ್ಟೇ ಬಂದಿರೋದ ಅಥವಾ ಮತ್ತೆ ನೀವೇನಾದ್ರು? ಸರ್ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀವಿ. ನ್ಯಾಚುರಲ್ ಇದೆ, ಇಷ್ಟಿದೆ. ಇದು ಒರಿಜಿನಲ್. ಇದು ಅದೇ ಇದು ಸ್ವಲ್ಪ ಮೇಲೆ ನಾವು ಅರ್ಧ ಅಡಿ ಇಕ್ಸ್ಕೊಂಡಿದ್ದೀವಿ ಸರ್. ಅರ್ಧ ಅಡಿ ತಿರುಗಿ ಎಕ್ಸ್ಟ್ರಾ ನೀವು ಮಾಡಿರ್ತೀರ, ಶೋಕಿಗೋಸ್ಕರ ಚೆನ್ನಾಗಿ ಕಾಣಲಿ ಏನೋ ಉದ್ದೇಶಕ್ಕೋಸ್ಕರ. ಇದ್ರಲ್ಲಿ ಏನಾದ್ರು ಕೆಲಸ ಏನಾದ್ರು ಮಾಡ್ತೀರಾ? ಹೌದು ಸರ್, ನಾವೆಲ್ಲ ನಮ್ಮ ಮನೆ ಬೇಸಾಯ ಗದ್ದೆ ಎಲ್ಲ ಹೊಡೆದಿದ್ದೀವಿ. ಇವರೆಲ್ಲ ಕೆಲಸ ಮಾಡಿ ನಾವು ಶೋಕಿಗೂ ಮೇಯಿಸಿದ್ವಿ. ಶೋಕಿಗೂ ಮೇಯಿಸ್ತೀರಾ, ಮತ್ತೆ ನಿಮ್ ಕೆಲಸನೂ ಮಾಡ್ತೀರಾ? ಯಾವಾಗಲೂ ನಿಮ್ಮ ಮನೇಲಿ ಎಷ್ಟು ಜೊತೆ ಇರುತ್ತೆ ಸರ್? ಸುಮಾರು 4 ಜೊತೆ ಇದ್ದೆ ಸರ್. ಯಾವಾಗಲೂ ನೀವು ಯಾವಾಗಲೂ 4 ಜೊತೆ ಇರ್ತದೆ. ಈ ಜಾತ್ರೆ ಬಿಟ್ರೆ ನೀವು ಯಾವ ಜಾತ್ರೆ ಮಾಡ್ತೀರಾ? ಸರ್ ನಾವು ಎಲ್ಲ ಸಪ್ಲಮ ಈ ರೀಸೆಂಟ್ ಆಗಿ ಈಗ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀರಾ? ಇಲ್ಲಿಂದ ಯಾವ ಜಾತ್ರೆ ಹೋಗ್ತೀರಾ? ಇನ್ನ ಗುಡ್ಡೆ ಪರ್ಸೆಗೆ ಹೋಗ್ತೀವಿ ಸರ್. ಇಲ್ಲ ಮಾರಿಲ್ಲ ಅಂದ್ರೆ ಗುಡ್ಡೆ ಪರ್ಸೆಗೆ ಹೋಗ್ತೀವಿ, ಮಾರಿದ್ರೆ ಹೋಗಲ್ಲ. ಇಲ್ಲೇ ಸೇಲ್ ಆದ್ರೆ ತಿರುಗಿ ತಗೊಂಡು ಹೋಗುವಂಥದ್ದು ಇಲ್ಲ, ಹಳ್ಳಿ ಮೇಲೆ ತಗೊಂತೀವಿ. ಹಳ್ಳಿ ಮೇಲೆ ತಿರುಗಿ ತಗೊಳ್ತೀರಾ? ಈ ಜಾತ್ರೆಯಲ್ಲಿ ತಗೊಳಲ್ಲ. ಈ ದನಗಳ ಬಗ್ಗೆ ಹೇಳೋದಾದ್ರೆ ನೀವು ಈ ರೀತಿ ಕೆಲಸನೂ ಮಾಡಿ ಮತ್ತೆ ಶೋಕಿಗೋಸ್ಕರ ಸಾಕ್ತೀನಿ ಅಂದ್ರೆ ಇವು ಮೇಂಟೆನೆನ್ಸ್ ಎಲ್ಲ, ತಿಂಡಿ ಆಗಿರ್ಬೋದು ಎಲ್ಲ ಯಾವ ರೀತಿ, ಇದಕ್ಕೆ ಯಾವ ರೀತಿ ಕೊಡ್ತೀರಾ? ಎಲ್ಲದೂ ಸಲ ಬೆಳಗ್ಗೆ ಸಂಜೆ 2 ಟೈಮ್ ತಿಂಡಿ ಕೊಡ್ತೀವಿ. ಏನೇನು ತಿಂಡಿ ಕೊಡ್ತೀರಾ ಸರ್? ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಪೀಡು, ಗೋಧಿ ಕೊಡ್ತೀವಿ ಸರ್. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯ್ತು ನೋಡಿ. ಈಗಿನ ಹುಡುಗರಿಗೆಲ್ಲ ಈಗೆಲ್ಲ ಹಳ್ಳಿ ಕಲಿಸ್ಬೇಕು ಅಂತ ಇದು ಮಾಡ್ತಾರೆ. ಈಗೊಂದು ನೋಡಿದೆ ಯಾರೋ ಫೋಟೋದಲ್ಲಿ ಚಿಕ್ಕ ಹುಡುಗ ಬಂದು ವಿಡಿಯೋಸ್ ಮಾಡಿ ಫೋಟೋ ತೆಗಿಸ್ಕೊತಾ ಇದ್ರು. ನೀವೇನ್ ಹೇಳ್ತೀರಾ ಈಗಿನ ಹುಡುಗರಿಗೆಲ್ಲ ಕಟ್ಟಿ ಅಂತ ಹೇಳ್ತೀರಾ? ಕಟ್ಟಿಬೇಕು ಸರ್. ಎಲ್ಲರೂ ಒಂದು ಹಳ್ಳಿ ಕಾಲ ಎಲ್ಲ ಒಂಥರ ಬೆಳೀಲಿ, ಒಂಥರ ಉಳಿಸ್ಕೊಳ್ಳಿ, ಎಲ್ಲರೂ ಉಳಿಸ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಇದರಲ್ಲಿ ಲಾಭ ಅನ್ನೋದು ಏನಾದ್ರು ನಿಮ್ಗೆ ಸಿಗುತ್ತಾ ಸರ್? ನಮ್ಗೆ ಲಾಭ ಅನ್ನೋದಕ್ಕೋಸ್ಕರ ನಾವು ಎತ್ಮೇಸ್ತಾರ ಸರ್. ಖುಷಿಗೋಸ್ಕರ ಎತ್ಮೇಸ್ತಾರೆ. ಖುಷಿ, ಒಂದು ಹಳ್ಳಿ ಕಾರ ಉಳಿಸ್ಕೋಸ್ಕರ ಬೆಳೆಸ್ತಾರೆ. ನಮ್ಗೆ ಲಾಭಕ್ಕೋಸ್ಕರ ನಾವು ಎತ್ತು 12 ಜೊತೆ ತಗೊಂಡು ಮೇಯಿಸ್ತಾ ಇಲ್ಲ. ಖುಷಿಗೋಸ್ಕರ ನಾವು ಎತ್ತುಗಳು ತಗೊಂಡು ಮೇಯಿಸ್ತಾ ಇದೀವಿ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್, ಯಾರು ಬೇಕಾದವ್ರು ಬಂದು ತಗೊಳ್ತಾರೆ. 966 883651. ಸರಿ ಸರ್, ಯಾರಾದರೂ ಅಕಸ್ಮಾತ್ ಎತ್ತಿನ ಬಗ್ಗೆ ಮಾಹಿತಿ ಬೇಕಾದವರಾಗಲಿ, ಮನೇಲಿ ಇದ್ದೇ ಇರ್ತವೆ. ನಾವು ಮನೇಲಿ ತಗೋಬತ್ತೀವಿ, ಸಾಕೊಂತೀವಿ. ರೈತರು ಬರ್ತಾರೆ, ರೈತರು ತಗೊಂಡು ಹೋಗ್ತಾರೆ. ಯಾರಾದ್ರೂ ಬರ್ಲಿ ತಗೊಂಡೋಗಿ ಸರ್. ಸರಿ ಸರ್, ಆಯ್ತು, ಥ್ಯಾಂಕ್ ಯು ಮಾಹಿತಿ ಕೊಡ್ತೇವೆ. ಗುಂಡಿಪಾಳ್ಯದಿಂದ ಬಂದಿದ್ದೀರಾ? ಗುಂಡಿಪಾಳ್ಯದಿಂದ ಬಿಟ್ಕೊಂಡಿದ್ದೀನಿ. ಯೂಟ್ಯೂಬ್ ದನ ಬಿಟ್ಟು ನಮ್ಮ ಜಾತಿ ಒಳಗಾಗಿ ಹೇಳ್ಬೇಕು. ನಾನು ಮತ್ತೆ ಇದ್ರೆ ಬಿಟ್ಟಿದ್ದೆ, ನಿಮ್ಮನ್ನು ಕೊಂಡಾಡ್ಬಿಟ್ಟೆ. ಯಾವ್ದನ್ನ ಬಂದಿದ್ ನೀವು? ಅಣ್ಣ ಇನ್ನ ಇವತ್ತು ಬಂದಿದ್ದೀರಾ? ಯಾರನ್ನ ಕೇಳಿದ್ರೆ ವ್ಯಾಪಾರಕ್ಕೆ? ಕೇಳ್ತಾವ್ರೆ. ಏನ್ ಇಷ್ಟೊಂದು ಅಲಂಕಾರ ಮಾಡ್ಕೊಂಡು ಎಲ್ಲ ಬಂದಿದ್ದೀರಾ? ಅಣ್ಣ ಒಂದು ಕೈಯಾಸಣ ನಮ್ಗೆ ಹಬ್ಬಕ್ಕೆ. ಅವತ್ತೇ ಸಾಕಿರ್ತೀರಾ? ಅವತ್ತಿನಿಂದ ಸಾಕಿರ್ತೀವಿ. ಅದೇ ಖುಷಿಗೆ ನೀವು ಜಾತ್ರೆಗೆ ಅದ್ದೂರಿಯಾಗಿ ತಗೊಂಬರ್ಬೇಕು ಮಾಡ್ಕೊಂಡು ಅಂತ ನಿಮ್ ಖುಷಿ? ನಮ್ ಖುಷಿ, ಅವತ್ತಿಗಿಂತ ಅದೇ ನಮ್ ಖುಷಿ. ಇವು ಹೆಣ್ಣಸ್ಗಳು ಎರಡು? ಅಣ್ಣ 2 ಹೆಣ್ಣಸ್ಗಳು. ಚೆನ್ನಾಗಿ ಕೆಲಸ ಮಾಡವಣ? ಅಣ್ಣ ಕೆಲಸ ಮಾಡವೆ. ಎಲ್ಲ ನೀವೇ ತಂದು ಅಥವಾ ಜಾತ್ರೆಗೋಸ್ಕರ ಶೋಕಿಗೆ ಅಂತ ತಗೊಂಬಂದಿದ್ದೆ ಅಥವಾ ಮನೇಲಿ? ಅವತ್ತಿಗೆ ನಮ್ಮ ತಾತರ ಕಾಲದಾಗಿಂತ ನಮ್ಮ ಮನೆಗೆ ಇದ್ದೇ ಇರ್ತವೆ. ಅವತ್ತಿಂದ ಹಳ್ಳಿ ಕಾರ್ನ ಉಳಿಸ್ಕೊಂಡೆ ಅವತ್ತಿಗಿಂತ ಉಳಿಸ್ಕೊಂಡೇ ಬಂದಿದ್ದೀವಿ. ಇವತ್ತು ನೀವು ಮುಂದುವರ್ಸ್ಬೇಕು ಅಂತ? ಮುಂದುವರ್ಸ್ಬೇಕು, ಹಂಗೆ ನಮ್ ಜೀವರವರೆಗೂ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ. ಏನ್ ಹೇಳ್ತಾ ಇರಿ ವ್ಯಾಪಾರ? ಅಣ್ಣ 95 ವ್ಯಾಪಾರ ಹೇಳ್ತಿದ್ದೀನಿ. ಅಲ್ಲೇನಾಗದ ಅಣ್ಣ 2 4. ಈಗಿನ ಜನಗಳಿಗೆ ಹಳ್ಳಿ ಕಾರ್ ಉಳಿಸೋದ್ರ ಬಗ್ಗೆ ನೀವೇನ್ ಮಾಹಿತಿಗಳು ಕೊಡ್ತೀರಾ? ಈಗಿನ ಹುಡುಗರಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು, ಉಳಿಸೋದ್ರ ಬಗ್ಗೆ ಏನಂತ ಹೇಳ್ತೀರಾ? ಅಣ್ಣ ಹೇಳ್ತೀವಿ, ಹಳ್ಳಿ ಕಾರ್ ತಲೆ ಉಳಿಸ್ಬೇಕು. ಅದೇನ ಕಷ್ಟ ಬರ್ಲಿ, ಲಾಭ ಬರ್ಲಿ, ನಷ್ಟ ಆಗ್ಲಿ, ಹಳ್ಳಿ ಕಾಳು ಬಿಡಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತೀವಿ ಬಂದವ್ರಿಗೆಲ್ಲ. ನೀವು ಕೂಡ ಹಾಗೆ ಸಾಕೊಂಡು? ನಾವು ಹಂಗೇನೆ, ನಮ್ ಜೀವ ಇರೋವರೆಗೂ ಹಂಗೆ ಸಾಕೊಂಡು ಹೋಗ್ತಾ ಎಷ್ಟೊತ್ತಿ ಹಾಕೊಂಡ್ಬಂದಿರ ನೀವು? ಅಣ್ಣ ನಮ್ಮ ಇದೊಂದ್ ಜೊತೆ. ಮನೆ ತಿರ್ಗು ಯಾವನ ಕರವ ಏನಾರು ಮಡಗಿದ್ದೀರಾ? ಅಣ್ಣ ಸೀಮೆಸ್ಗಳವೆ, ನಾಟಿ ಇಲ್ಲ.
ಇದೊಂದೇ ಜೊತೆ ನಾಟಿವಿ. ಇವು ಮಾರಿದ್ರೆ ನೀವೇನಾದ್ರು ತಗೊಳ್ಳೋಂತ ಪ್ಲಾನಿಂಗ್ ಏನಾನ ಐತೆ? ಐತಣ್ಣ, ನಾವು ಮನೆಗೆ ದನ ಬರೇಕಾಯಿ ಹೋಗೋದಿಲ್ಲ ಅಣ್ಣ. ತಿರ್ಗಿ ಇದನ್ನ ಮಾರ್ಬಿಟ್ಟು ಈ ಬೇರೆ ತಗೊಂಡು ಬದಲಾಯಿಸ್ತೀರಾ? ಹಳ್ಳಿಕಾರ ನೀವು ಅದೇ ರೀತಿ ಕಾಲಕ್ಕೂ ಉಳಿಸ್ಕೊಂಡು ಕಾಲಕ್ಕೂ ನಾ ತಪ್ಸಿದಲ್ಲ, ನಮ್ಮ ಮನೆಗೆ ಬಂತು ಕಾಲಿನೇ ಮಾಡಲ್ಲ ಹಳ್ಳಿ ಕಾರ್ದು. ಇದು ಇಲ್ಲ ಇದಾವಣ ಹೇಗೆ? ಅಣ್ಣ ಒಂದು ಗಬ್ಬ ಆಗೈತೆ. ಆ ಕಡೆ ಗಬ್ಬ ಆಗೈತೆ, ಇದು ಗಬ್ಬ ಆಗಿಲ್ಲ. ಇದು ಗಬ್ಬ ಆಗಿಲ್ಲ. ಸರಿ ಸರಿ ಆಯ್ತು. ವ್ಯಾಪಾರ ಏನ್ ಹೇಳ್ತಾ ಇರಂತ? ಅಣ್ಣ 95 ಹೇಳ್ತಿದ್ದೀವಿ. 95,000 ಫೈನಲ್ ಏನ್ ಬಂದ್ರೆ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಅಣ್ಣ 95 ವ್ಯಾಪಾರ ಹೇಳ್ತೀವಿ ಅಣ್ಣ. 85 ಬಂದ್ರೆ ಬಿಡ್ತೀನಿ. 95,000 ಕೊಡ್ಬೇಕು. ಕೊಡ್ಬೇಕಂತ ನಾನು. ಸರಿ ಆಯ್ತು. ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಅಲಂಕಾರ ಮಾಡಿದೀರಾ. ಚೆನ್ನಾಗಿ ಅಲಂಕಾರ. ನಮ್ಗೆ ಅವು ಚೆನ್ನಾಗಿದ್ರೆ ಅಷ್ಟೇ ನಾವು. ಸರಿ ಆಯ್ತು. ನಮ್ಮ ಮನೆ ದೇವ್ರವು ಹಿಂಗೆ ನಾವು ಅವತ್ಲಿ ಗಂಟ. ಅದೇ ಅದೇ